ನಮಸ್ಕಾರ ವೀಕ್ಷಕರೇ, ಫ್ರೀಡಂ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣಿ. ಹುಬ್ಬಳ್ಳಿ ವಿಷಪೂರಿತ ಹಾವೊಂದು ಕಚ್ಚಿದ ಪರಿಣಾಮ ವ್ಯಕ್ತಿಯೋರ್ವ ನಗರದ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಇಂದು ಬೆಳಗ್ಗೆ ಸಾವನ್ನಪ್ಪಿರುವ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ನಗರದ ಚನ್ನಪೇಟ್ ಅಂಬೇಡ್ಕರ್ ಕಾಲೋನಿಯಲ್ಲಿ ನಾಲಾ ಇದ್ದು ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದಾಗಿ ಆ ನಾಲದಿಂದ ವಿಷಪೂರಿತ ಹುಳುಗಳು ಸಾಕಷ್ಟು ಪ್ರಮಾಣದಲ್ಲಿ ಬರುತ್ತಿದ್ದವು. ಆದರೆ ಈ ಕುರಿತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಮನವಿ ಸಲ್ಲಿಸಿದರೂ ಕೂಡ ಸಂಬಂಧಿಸಿದ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಸ್ಥಳಕ್ಕೆ ಭೇಟಿ ನೀಡಿಲ್ಲ. ಈ ನಿಟ್ಟಿನಲ್ಲಿ ಕೊಳಕು ಮಂಡಲ ಎಂಬ ಹಾವು ಪಡಿಯಪ್ಪ ನಂದುಡಿಗಿ ಎಂಬ ವ್ಯಕ್ತಿಗೆ ಕಚ್ಚಿದ್ದು ಆತ ಇದೀಗ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ. ಈ ಒಂದು ಸಾವಿಗೆ ಪಾಲಿಕೆಯ ದಿವ್ಯ ನಿರ್ಲಕ್ಷ್ಯವೇ ಕಾರಣವಾಗಿದೆ ಎಂದು ಸ್ಥಳೀಯ ನಿವಾಸಿಯಾದ ಶ್ರೀಧರ್ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದರು. ಏನಿಲ್ಲ, ಮೊನ್ನೆ ಅಕಾಲಿಕ ಮಳೆಯಿಂದ ಭಾರಿ ಸುರಿದ ಮಳೆಯಿಂದ ಚನ್ನಪೇಟೆ ಅಂಬೇಡ್ಕರ್ ನಗರದಲ್ಲಿ ಆ ಏನು ನಾಲಾ ಅಲ್ಲಿ ಹಾದು ಹೋಗೈತಿ, ಆ ನಾಲಾದಿಂದ ಸಾಕಷ್ಟು ವಿಷಪೂರಿತ ಹುಳುಗಳು ಬರ್ತಾ ಇದ್ದಾವೆ ಅಂತೇಳಿ ಈ ಹಿಂದೆ ಅಲ್ಲಿ ಸಂಬಂಧಪಟ್ಟ ಓಣಿಯ ಎಲ್ಲ ಅಧ್ಯಕ್ಷರು ಪಂಚರು ಸೇರಿ ಕಾರ್ಪೊರೇಷನ್ ಮಹಾನಗರ ಪಾಲಿಕೆಗೆ ಸಾಕಷ್ಟು ಬಾರಿ ಮನವಿಯನ್ನು ಸಲ್ಲಿಸಿದರೂ ಕೂಡ ಈವರೆಗೂ ಯಾವುದೇ ರೀತಿ ಅಧಿಕಾರಿ ಆಗಿರ್ಬೋದು, ಸಂಬಂಧಪಟ್ಟ ಜನಪ್ರತಿನಿಧಿಗಳಾಗಿರ್ಬೋದು ಅಲ್ಲಿ ವಿಸಿಟ್ ಕೊಟ್ಟಿಲ್ಲ. ಹಾಗಾಗಿ ಮೊನ್ನೆ ಅದೇ ಏರಿಯಾದ ಆನಂದ್ ನಂದವಾಡಿ ಎಂಬ ಯುವಕ ಇವತ್ತು ಆ ಒಂದು ಪಾಲಿಕೆ ನಿರ್ಲಕ್ಷ್ಯದಿಂದ ಹಾವು ಕಡಿತದಿಂದ ಸತ್ತಿದಾನ. ಆ ಹಾವಿನ ಹೆಸರು ಕೊಳಕು ಮಂಡಲ ಅಂತೇಳಿ, ಅದು ಪಡಿಯಪ್ಪ ಅಂತೇಳಿ, ಅವ್ರಿಗೆ ನಿಕ್ ನೇಮ್ ಆನಂದ್ ಅಂತೇಳಿ ನಾವೆಲ್ಲ ಕರಿತಿದ್ವಿ. ಹಾಗಾಗಿ ಆ ಒಂದು ದುರಂತ ಯಾವ ರೀತಿ ನಿರ್ಲಕ್ಷ್ಯ ವಹಿಸಿದ್ರೆ ಮಹಾನಗರ ಪಾಲಿಕೆಗೆ ಸಾಕಷ್ಟು ಕೊಟ್ಟರು. ಈ ಅಲ್ಲಿರುವಂಥ ಜನರೆಲ್ಲ ಪೌರ ಕಾರ್ಮಿಕರ ಇವತ್ತು ಹುಬ್ಬಳ್ಳಿ ಸ್ವಚ್ಛ ಆಗ್ಬೇಕಪ್ಪ ಆಲ್ಮೋಸ್ಟ್ ಅಂದರೆ ಚನ್ನಪೇಟೆ ಅಂಬೇಡ್ಕರ್ ನಗರನ ಕಾರಣ. ಆದರೆ ಅಲ್ಲಿಯವರೆಗೆ ಮಹಾನಗರ ಪಾಲಿಕೆ ಎಷ್ಟು ನಿರ್ಲಕ್ಷ್ಯ ವಹಿಸಿತ್ತು ಅಂದರೆ ಇವತ್ತು ಒಂದು ಜೀವ ಹೋಗುವಂಥ ಸಂದರ್ಭ ನಾವೆಲ್ಲ ಅನುಭವಿಸುವಂಥ ನೋವನ್ನು ಆಗೈತಿ. ಅವರು ಅಲ್ಲಿ ಏನು ನಾಲಾದ ಕಡೆ ಒಂದು ರಿಸರ್ಚ್ ಮಾಡಲಿಕ್ಕೆ ಹೋಗಿದ್ರೆ ಅದು ಸಡನ್ಲಿ ಒಂದು ಉಶ್ ಅಂದಾಗ ಕೈ ಸರ್ಸಕ್ಕೆ ಹೋಗ್ಯಾನ. ಸರ್ಸಿದ್ಕೊಳ್ಳೇ ಕೈಗೆ ಹೊಡೆದ ಸರ್. ಅದು ಕೈಗೆ ಹೊಡೆದ ನಂತರ ಅಲ್ಲಿಂದ ಅದು ಸ್ವಲ್ಪ ಚಕ್ರ ಬಂದಂಗೆ ಆಯ್ದುಕೊಳ್ಳಿ ನಾವು ಇಮಿಡಿಯೇಟ್ಲಿ ತಂದು ಇಮಿಡಿಯೇಟ್ಲಿ ಹಾವನ್ನ ಹಿಡ್ದಾರವ್ರು. ಹಿಡಿದುಕೊಳ್ಳೇ ಹಾವು ಸಮೇತ ಯಾವ ಹಾವು ಅಂತ ಇಲ್ಲಿ ಕಿಮ್ಸಿ ವೈದ್ಯಾಧಿಕಾರಿಗಳು ಕೇಳ್ತಾರೆ. ಸೊ ಅದನ್ನು ಹಾವನ್ನ ಚೀಲದಾಗ ಕಟ್ಕೊಂಡು ಬಂದ್ಕೊಳ್ಳೇನ ಕೈ ಕಡ್ದಿತ್ತಲ್ಲ, ಅವ್ನಿಗೆ ಗೊತ್ತಾಗಿಲ್ಲ ಅದು ವಿಷಕಾರಿ ಹಾವು ಅಂತೇಳಿ. ಸೊ ಹಾಗಾಗಿ ಇವತ್ತು ನಿನ್ನೆ ರಾತ್ರಿ ಅವರ ಈ ಚಿಕಿತ್ಸೆ ಫಲಿಕಾರಿ ಆಗದೆ ತೀರ್ಕೊಂಡಾರ. ಇದು ಎಲ್ಲ ದಿವ್ಯ ನಿರ್ಲಕ್ಷ್ಯ ಮಹಾನಗರ ಪಾಲಿಕೆ ಅಂತೇಳಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಕೆಲಸ ಮಾಡ್ತಾರೆ ಅವರು ಪಾನ್ ಶಾಪ್ ಹಾಕಿದ್ರಲ್ಲಿ ಒಂದು ಅಂಗವಿಕಲರಿದ್ರೆ ಅಲ್ಲೇ ಓಣಿ ಮುಂದೆ ಒಂದು ಪಾನ್ ಶಾಪ್ ಹಾಕಿ ಜೀವನ ನಡೆಸಿದ್ರೆ ಅವ್ರಿಗೆ ಹೆಂಡ್ತಿ ಮಗನೂ ಇದ್ದಾರೆ. ಹಾಗಾಗಿ ಇದನ್ನು ಎಲ್ಲ ಅವ್ರ ನಮ್ಮ ಹೆಸರು ಶ್ರೀಧರ್ ಕಂದಗಲ್ ಅಂತೇಳಿ. अल्ताज पार्टी हॉल केशापुर सर्कल हुबली अब आपके लिए फराहम करता है कि मियारी पार्टी हॉल की सहूलत। अल्ताज होटल में मुख्तलिफ मगर लजीज खानों के अलावा अब आप अल्ताज पार्टी हॉल का भी फ़ायदा उठा सकते हैं। आपके प्रोग्रामों को खुसूसी और यादगार बनाने के लिए सबसे बेहतरीन इंतखाब सिर्फ और सिर्फ अल्ताज पार्टी हॉल। शादी ब्याह, बर्थडे, स्कूल कॉलेज गेट टुगेदर, बिजनेस सेमिनार्स, कॉन्फ्रेंसेस और बिजनेस मीटिंग्स के अलावा और बहुत कुछ कर सकते हैं इस पार्टी हॉल में। आज ही आइए अल्ताज पार्टी हॉल। मजीद तफसीलात के लिए राबिता करें एजाज अहमद व्यापारी से 9986143175।